ರಿಯಾಲಿಟಿ ಶೋನಲ್ಲಿ ಭಾಗಿಯಾದ ಜೋಡಿಗಳ ಬ್ರೇಕಪ್ ಯಾಕೆ? ಯಾವೆಲ್ಲ ಸ್ಪರ್ಧಿಗಳು ಬ್ರೇಕಪ್, ಯಾರಿಗೆಲ್ಲ ಡಿವೋರ್ಸ್? ರಿಯಾಲಿಟಿ ಶೋ ಬಂದ ನಂತರ ಏನಾಗುತ್ತೆ ಸ್ಪರ್ಧಿಗಳಿಗೆ? ಈ ಸುದ್ದಿ ಓದಲು ಕೊಂಚ ಕಷ್ಟವೇ, ಯಾಕಂದ್ರೆ ಇದೇನು ಸಂಭ್ರಮಿಸೋ ವಿಚಾರವಲ್ಲ. ವೀಕ್ಷಕರೇ, ಒಂದು ರಿಯಾಲಿಟಿ ಶೋಗೆ ಯಾವುದೇ ಸ್ಪರ್ಧಿನ ಕಳುಹಿಸುತ್ತಾರೆ ಎಂದರೆ ಅವರ ಬ್ಯಾಕ್ಗ್ರೌಂಡ್ ನೋಡಿ ಕರೆಸಿರ್ತಾರೆ. ಆದರೆ ಇತ್ತೀಚೆಗೆ ಕೆಲವು ರಿಯಾಲಿಟಿ ಶೋಗೆ ಹೋಗಿ ಬಂದ ಸ್ಪರ್ಧಿಗಳು ಅದ್ಯಾಕೋ ಗೊತ್ತಿಲ್ಲಪ್ಪ ಡಿವೋರ್ಸ್ ಪಡೆದಿದ್ದಾರೆ. ಹೌದು, ಮೊನ್ನೆ ಇನ್ನು ಚೆನ್ನಾಗಿ ರಾಜಾರಾಣಿ ರಿಯಾಲಿಟಿ ಶೋಗೆ ಭಾಗವಹಿಸಿದ್ದ ನಟಿ ಜಯಶ್ರೀ ಆರಾಧ್ಯ ತಮ್ಮ ಲಿವಿಂಗ್ ಗೆಳೆಯನಿಂದ ದೂರಾಗಿದ್ದಾರೆ. ನಾನು ಈ ಸ್ಥಾನದಲ್ಲಿರಲು ನನ್ನ ಗೆಳೆಯನೇ ಕಾರಣ ಎಂದು ನಟಿ ಬಿಗ್ ಬಾಸ್ ನಲ್ಲಿ ಹೇಳಿಕೊಂಡಿದ್ರು. ನನ್ನ ಅಪ್ಪ ಅಮ್ಮ ದೂರ ಇಟ್ರು, ಅಂದಿನಿಂದ ನನಗೆ ಬೆನ್ನೆಲುಬಾಗಿ ನನ್ನ ಜೊತೆ ಇರೋದು ಸ್ಟೇವಿನ್ ಎಂದು ಬಹಳ ಸ್ಪಷ್ಟವಾಗಿ ಸಂತೋಷದಿಂದ ಹೇಳಿಕೊಂಡಿದ್ರು. ರಾಜಾರಾಣಿ ಶೋಗೆ ಬರೀ ಮದುವೆಯಾಗಿರೋರು ಮಾತ್ರ ಭಾಗವಹಿಸಬೇಕು, ಆದರೆ ಈ ಶೋಗೆ ಜೋಡಿ ಹೋಗಿತ್ತು, ಅಲ್ಲೂ ಕೂಡ ಚೆನ್ನಾಗೇ ಇದ್ರು. ಆದ್ರೆ ಅದ್ಯಾಕೋ ಜಯಶ್ರೀ ತಾವು ದೂರವಾಗಿರೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ನಾವು ಸಂತೋಷವಾಗಿದ್ದೇನೆ, ನಮ್ಮದು ಬ್ರೇಕಪ್ ಆಗಿದೆ ಎಂದು ಹೇಳಿದ್ದಾರೆ. ಅದೇ ರೀತಿ ಇದು ರಾಜರಾಣಿ ಶೋಗೆ ಹೋಗಿದ್ದ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಮದುವೆಯಾಗಿ ಹಲವಾರು ವರ್ಷದ ನಂತರ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರು. ಅವರಿಗೆ ಒಂದು ದಿನದಲ್ಲೇ ಡಿವೋರ್ಸ್ ಸ್ಯಾಂಕ್ಷನ್ ಆಗಿತ್ತು. ಅವರಿಬ್ಬರ ಡಿವೋರ್ಸ್ಗೆ ಕಾರಣ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲವೆಂದು ನಾವು ದೂರವಾಗಿದ್ದೇವೆ ಎಂದು ಹೇಳಿದ್ರು. ಈ ಜೋಡಿ ರಿಯಾಲಿಟಿ ಶೋ ಮಾತ್ರವಲ್ಲದೆ ಸಿನಿಮಾದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಎಸ್, ಬಿಗ್ ಬಾಸ್ ನಲ್ಲಿ ಭಾಗವಹಿಸಿದ್ದ ಚೈತ್ರ ವಾಸುದೇವನ್ ಕೂಡ ತಮ್ಮ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಕಾರಣ ಕೇಳಿದ್ರೆ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಎನ್ನುವ ರೀಸನ್ ಅಷ್ಟೇ. ಚೈತ್ರ ಒಳ್ಳೆಯ ಗುಣ ಸ್ವಭಾವದವರು. ಇವರು ಆಕ್ಟಿಂಗ್ ಮಾಡುತ್ತಲೇ ಬೇರೆ ಬೇರೆ ವೃತ್ತಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇನ್ನು ಕಿರಿಕಿಟ್ಟಿ ಮತ್ತು ಅರ್ಪಿತಾ ದಂಪತಿ ಸಾಕಷ್ಟು ವರ್ಷದಿಂದ ಅನ್ಯೋನ್ಯವಾಗಿದ್ರು. ಈ ಸಂಬಂಧ ರಿಯಾಲಿಟಿ ಶೋಗೆ ಬಂದ ನಂತರ ಡಿವೋರ್ಸ್ ಆಗಿದ್ದಾರೆ. ಇದರಿಂದ ಆಚೆ ಬರೋಕೆ ಕೀರ್ತಿಗೆ ಸಾಕಷ್ಟು ದಿನಗಳೇ ಬೇಕಾಯಿತು. ಇನ್ನೊಂದು ಜೋಡಿ ಎಂದರೆ ಆಂಕರ್ ಜಾಹ್ನವಿ. ಹೌದು, ಇವರು ಕೂಡ ನಮ್ಮಮ್ಮ ಸೂಪರ್ ಸ್ಟಾರ್ಗೆ ಹೋಗಿದ್ರು. ಮಗ ಗ್ರಂಥ್ ಜೊತೆ ಜಾಹ್ನವಿ ಮಿಂಚಿದ್ರು. ಅದಾದ ಸ್ವಲ್ಪ ದಿನದಲ್ಲೇ ಈ ಜೋಡಿ ಡಿವೋರ್ಸ್ ಪಡೆದಿದ್ದಾರೆ. 12 ವರ್ಷದ ದಾಂಪತ್ಯ ಜೀವನ ಅಂತ್ಯ ಮಾಡಿದ್ದಾರೆ. ಒಟ್ಟಿನಲ್ಲಿ ಡಿವೋರ್ಸ್ ಅವಶ್ಯವಾಗಿ ಚರ್ಚೆಯಾದ ವಿಚಾರವಂದ್ರೆ ರಿಯಾಲಿಟಿ ಶೋ ಸ್ಪರ್ಧಿಗಳು ಯಾಕೆ ಬ್ರೇಕಪ್, ಡಿವೋರ್ಸ್ ಪಡೆದಿದ್ದಾರೆ? ಜನರ ಕಣ್ಣು ದೃಷ್ಟಿ ಏನಾದ್ರೂ ಬಿದ್ದಿದ್ಯಾ ಅಥವಾ ಪ್ರಚಾರದ ಪ್ರಭಾವಗಳಿಗಾಗಿ ಹೀಗೆ ಮಾಡ್ತಿದ್ದಾರಾ ಎನ್ನುತ್ತಿದೆ ಸೋಷಿಯಲ್ ಮೀಡಿಯಾ.